ಇನ್ನು ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಹೆಚ್ಚಾಗ್ತಾ ಇದ್ದ ಹಾಗೆ ನಿರೀಕ್ಷೆ ಮಾಡ್ದಂಗೆ ಇದೀಗ ಸ್ವಾಮೀಜಿಗಳು ಎಂಟ್ರಿ ಕೊಡೋಕೆ ಶುರು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ನಿರ್ಮಲಾನಂದನಾಥ ಶ್ರೀಗಳು ಪುನರುಚ್ಚರಿಸಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಶ್ರೀಗಳು ಶಾಸಕರುಗಳು ಅದನ್ನ ನಿರ್ಣಯ ಮಾಡ್ತಾರೆ, ಇವ್ರು ಯಾರು ಅದನ್ನ ನಿರ್ಣಯ ಮಾಡೋಕಂತ ಹೇಳ್ತಿದ್ದಾರೆ. ಯಾವ್ಯಾವ ಸ್ವಾಮೀಜಿಗಳು ಯಾರ್ಯಾರ ಪರ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ, ಬನ್ನಿ ರಿಪೋರ್ಟ್ ನೋಡ್ಕೊಂಬರೋಣ. ಸಿಎಂ ಪೀಠದ ಫೈಟ್ಗೆ ಮಠಾಧೀಶರ ಎಂಟ್ರಿ, ಡಿಕೆ ಪರ ಒಕ್ಕಲಿಗ ಶ್ರೀಗಳಿಂದ ಬ್ಯಾಟಿಂಗ್. ಕಾಂಗ್ರೆಸ್ನ ಪಟ್ಟದಾಟ ತಾರಕಕ್ಕೇರಿದೆ. ಮೊನ್ನೆ ತನಕ ಒಂದು ಆಟ, ನಿನ್ನೆಯಿಂದ ಮತ್ತೊಂದು ಅಸ್ತ್ರ. ಕಳೆದ ಒಂದು ವಾರದಿಂದ ಸಿಎಂ ಡಿಸಿಎಂ ಟೀಮ್ನ ಶಾಸಕರು ಬೆಂಬಲಿಗರು ದಾಳ ಉರುಳಿಸ್ತಿದ್ರು. ದೆಹಲಿ ಪರೇಡ್ ನಡೆಸಿ ತಮ್ಮ ತಂತ್ರ ಮಾಡ್ತಿದ್ರು. ಆದರೆ ಅಸಲಿ ಆಟ ನಿನ್ನೆಯಿಂದ ಶುರುವಾಗಿದೆ. ಪಟ್ಟದಾಟಕ್ಕೆ ನಾಡಿನ ಪ್ರಮುಖ ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ. ನಿರ್ಮಲಾನಂದನಾಥ ಶ್ರೀ ಸೇರಿದಂತೆ ಹಲವು ಶ್ರೀಗಳು ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅವರು 2.5 ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ. ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿದಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರಿನ ಕೂಗು. ಅವರ ಹೈಕಮಾಂಡ್ನವರು 2.5 ವರ್ಷ ಆದಮೇಲೆ ನಿಮ್ಮ ಒಂದು ಶ್ರಮಕ್ಕೂ ಕೂಡ ಪ್ರತಿಫಲ ಕೊಡ್ತೀವಿ ಆಗಿ ಅಂತೇಳಿ ಹೇಳಿದ್ರಿಂದ ಶಿವಕುಮಾರ್ ಅವರು ಈಗ ಅವರ ಪಕ್ಷದ ಹಿರಿಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತೇಳಿ. ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲೇನೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಆಗಲಿ, ಈ ನಾಡಿಗೆ ಅವರ ಕನಸುಗಳೇನಿದ್ದಾವೆ ಅದನ್ನ ನನಸು ಮಾಡುವಂಥ ಕೆಲಸ ಆಗಲಿ ಅಂತೇಳಿ. ಈಗ 2 ವರ್ಷ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪಟ್ರೆ ಏನು ಫರಕ್ ಆಗೋದಿಲ್ಲ, ಇಬ್ಬರು ಕೂಡ ಇರ್ತಾರೆ. ಈಗ ಹೆಂಗೆ ಇಬ್ಬರು ಕೂಡ ಇದ್ದರು ಹಂಗೆ ಇಬ್ಬರು ಕೂಡ ಇರ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಡಲಿಲ್ಲ ಅಂತ ಕೇಳಿದ್ರೆ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಆ ವೇಳೆಗೆ ಸರ್ಕಾರ ಬಿದ್ದೋಗ್ಬೋದು, ಮತ್ತೇನೋ ಆಗ್ಬೋದು. ಇನ್ನು ಡಿಕೆ ಪರ ಬ್ಯಾಟ್ ಬೀಸಿದ ಶ್ರೀಗಳ ಹೇಳಿಕೆಗೆ ಹಾವೇರಿಯಲ್ಲಿ ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಶ್ರೀ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರು ಸಿಎಂ ಆಗಬೇಕು ಅನ್ನೋದನ್ನ ಶಾಸಕರು ನಿರ್ಣಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಬೇಕು, ಆದರೆ ಒಂದು ವೇಳೆ ಮಾತು ಕೊಟ್ಟಿದ್ರೆ ಪಾಲಿಸಬೇಕು ಅಂತ ನಿಡಮಾಮಿಡಿ ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥದ್ದು ಸಂವಿಧಾನಿಕವಾಗಿರ್ತಕ್ಕಂಥದ್ದು ಶಾಸಕರಿಗೆ ಅಧಿಕಾರ. ಹಾಗಾಗಿ ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ನಿರ್ಣಯನ ಶಾಸಕರು ತಗೊಳ್ತಾರೆ ಹೊರತು ಯಾವ್ಯಾವ ಸ್ವಾಮಿಗಳು ಮಾಡ್ತಾರೆ. ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬೇಕು. ಪರಸ್ಪರರು ಕುಳಿತು ಒಮ್ಮತಕ್ಕೆ ಬಂದು ಮಾತು ಕೊಟ್ಟಿದ್ರೆ ಖಂಡಿತ ಆ ಮಾತಿನಂತೆ ವರಿಷ್ಠರು ನಡ್ಕೋಬೇಕಾಗುತ್ತೆ. ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ. ಸಿದ್ದರಾಮಯ್ಯನವ್ರನ್ನ ನಾವು ಯಾವತ್ತೂ ಸಹಿತ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ. ಅವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತವನ್ನ ಮಾಡಿದ್ದಾರೆ. ಡಿಕೆಗೆ ಸಿಎಂ ಸ್ಥಾನ ಕೊಡಲೇಬೇಕು ಅಂತ ಸ್ವಾಮೀಜಿಗಳು ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.